ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 16 ಆವೃತ್ತಿಗಳನ್ನು ಮುಗಿಸಿ 2026ರಂದು 17ನೇ ಆವೃತ್ತಿಯ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. 2026 ಜನವರಿ 29ರಿಂದ ಫೆಬ್ರವರಿ 6, 2026ರವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುವಂಥ ಒಂದು ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಕನ್ನಡದ ಸಿನಿಮಾಗಳು ಹಾಗೆಯೇ ಕರ್ನಾಟಕದ ಉಪಭಾಷೆಯ ಚಿತ್ರಗಳು, ಭಾರತದ ಚಿತ್ರಗಳು, ಭಾರತದ ಉಪಭಾಷೆಯ ಚಿತ್ರಗಳು ಹಾಗೆಯೇ ಏಷ್ಯಾ ದೇಶಗಳ ಚಿತ್ರಗಳು ಈ ಒಂದು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಭಾಗಿಯಾಗಬಹುದು. ಇದು 3 ವಿಭಾಗದಲ್ಲಿ ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. 2025 ಜನವರಿಯಿಂದ 2025 ಡಿಸೆಂಬರ್ ಕೊನೆಯವರೆಗೂ ತಯಾರಾಗಿರುವಂಥ ಸೆನ್ಸರ್ ಆಗಿರುವಂಥ ಚಿತ್ರಗಳನ್ನು ಈ ಒಂದು ಸ್ಪರ್ಧೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಡಿಸೆಂಬರ್ 31, 2025 ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನ ನಿಗದಿ ಮಾಡಿದ್ದಾರೆ. ಇದು ಆನ್ಲೈನ್ನಲ್ಲಿ ಅಪ್ಲೈ ಮಾಡುವಂಥದ್ದು. ಸಿನಿಮಾದ ಒಂದು ಅವಧಿ ಕನಿಷ್ಠ 70 ನಿಮಿಷದಿಂದ ಇರಬೇಕು. ಅದು 1.5 ಗಂಟೆ, 2 ಗಂಟೆ, 2.25 ಗಂಟೆ ಈ ಥರ ಆಗ್ಬೋದು. ಪ್ರತಿ ವರ್ಷ ವಿಭಿನ್ನ ಸಿನಿಮಾಗಳು, ವಿಭಿನ್ನ ದೇಶದ, ಭಾರತದ ಚಿತ್ರಗಳು, ಭಾರತದ ವಿಭಿನ್ನ ರಾಜ್ಯಗಳ ಚಿತ್ರಗಳು, ಕರ್ನಾಟಕದ ಚಿತ್ರಗಳು, ಕರ್ನಾಟಕದ ಉಪಭಾಷೆಯ ಚಿತ್ರಗಳು ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತವೆ. ಅದೇ ರೀತಿ ಹಲವು ಚಿತ್ರಗಳು ಪ್ರಶಸ್ತಿಯನ್ನು ಪಡ್ಕೊಳ್ತವೆ. ನಾವು ಹೇಳೋದೇನಂತ ಹೇಳಿದ್ರೆ, ಚಿತ್ರಗಳನ್ನು ಆಯ್ಕೆ ಮಾಡುವಾಗ ದಯವಿಟ್ಟು ಆಯ್ಕೆ ಸಮಿತಿಯವರು ಚಿತ್ರಗಳನ್ನು ವೀಕ್ಷಣೆ ಮಾಡಿ ಆಯ್ಕೆ ಮಾಡುವಂಥದ್ದನ್ನು ನಿಯಮಗಳನ್ನು ಪಾಲಿಸಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಹಲವು ಚಿತ್ರಗಳು ಚಿತ್ರೋತ್ಸವದಲ್ಲಿ ಸ್ಪರ್ಧೆಯಲ್ಲಿ ಬಂದಿರ್ತವೆ, ಆಯ್ಕೆ ಆಗಿರ್ತವೆ. ಆದರೆ ಪ್ರೇಕ್ಷಕರು ನೋಡೋದಕ್ಕೆ ಅಷ್ಟೇನು ಸೂಕ್ತವಲ್ಲದ ಚಿತ್ರಗಳು ಕೂಡ ಆಯ್ಕೆ ಮಾಡ್ತಾರೆ. ಅದು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಾನೆ ಹೇಳಕ್ಕಾಗೋದಿಲ್ಲ. ಸದಭಿರುಚಿಯ ಗುಣಮಟ್ಟದ ಪ್ರೇಕ್ಷಕರು ನೋಡುವಂಥ ಚಿತ್ರಗಳನ್ನು ಆಯ್ಕೆ ಮಾಡಲಿ ಆಯ್ಕೆ ಸಮಿತಿಯವರು ಚಿತ್ರಗಳನ್ನು ಆಯ್ಕೆ ಮಾಡುವಾಗ ದಯವಿಟ್ಟು ಚಿತ್ರಗಳನ್ನು ವೀಕ್ಷಣೆ ಮಾಡಿ ಆಯ್ಕೆ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಅರ್ಜಿ ಬಂದಿದೆ ಅಂತ ಹೇಳ್ಬಿಟ್ಟು ಅರ್ಜಿಯ ಒಂದು ಮುಖ್ಯತ್ವವನ್ನು ನೋಡಿಕೊಂಡು ಆ ಡೈರೆಕ್ಟರ್ ಹೆಸರು, ಪ್ರೊಡಕ್ಷನ್ ಹೆಸರು, ಇನ್ಯಾರೋ ಹೆಸರು ನೋಡಿಕೊಂಡು, ಆರ್ಟಿಸ್ಟ್ ಹೆಸರು ನೋಡಿಕೊಂಡು ಸಿನಿಮಾಗಳನ್ನು ಆಯ್ಕೆ ಮಾಡೋದನ್ನು ಬಿಟ್ಟು ಸಿನಿಮಾವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪರ್ಧೆ ಮಾಡೋದಕ್ಕೆ, ಭಾಗಿಯಾಗೋದಕ್ಕೆ, ಪ್ರದರ್ಶನ ಆಗೋದಕ್ಕೆ ಯೋಗ್ಯವಾಗಿದೆಯಾ ಇಲ್ಲ ಅಂತ ತಿಳ್ಕೊಂಡು ಆಯ್ಕೆ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಹಲವು ವರ್ಷಗಳಲ್ಲಿ ಸುಮಾರು ಸಿನಿಮಾಗಳ ಬಗ್ಗೆ ಆಯ್ಕೆ ಬಗ್ಗೆನೇ ಒಂದು ಅಪಸ್ವರಗಳು ಬರ್ತಾನೆ ಇರ್ತವೆ. ಈ ವರ್ಷ ಆದರೂ ಆ ಥರ ಬರದೇ ಇರೋ ಥರ ಕಾಳಜಿ ವಹಿಸಲಿ. ಸದಭಿರುಚಿಯ ಗುಣಮಟ್ಟದ ಸಂದೇಶಭರಿತ ಪ್ರೇಕ್ಷಕರು, ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರೇಕ್ಷಕರು ನೋಡೋದಕ್ಕೆ ಇಷ್ಟಪಡುವಂಥ ಚಿತ್ರಗಳನ್ನು ಆಯ್ಕೆ ಮಾಡಲಿ. ಯಾಕಂತ ಹೇಳಿದ್ರೆ ಜನ ಸಿನಿಮಾ ನೋಡೋದಕ್ಕೆ ಬರೋದು ಒಂದು ಉತ್ತಮ ಸಿನಿಮಾಗಳನ್ನು ವೀಕ್ಷಣೆ ಮಾಡಬೇಕು ಅಂತ. ಯಾವುದ್ಯಾವುದೋ ಅರ್ಹತೆ ಇಲ್ಲದೆ ಇರೋ ಸಿನಿಮಾಗಳನ್ನೆಲ್ಲ ಆಯ್ಕೆ ಮಾಡಿ ಜನ, ನಾವು ಕೂಡ ಥಿಯೇಟರ್ ಹೋಗಿ ನೋಡಿದಾಗ 5-10 ನಿಮಿಷ ನೋಡಿಬಿಟ್ಟೇನೆ ಎದ್ದು ಹೋಗ್ತಾ ಇರ್ತಾರೆ. ಆ ಥರ ಆಗದೆ ಇರಲಿ. ಉತ್ತಮ ಚಿತ್ರಗಳನ್ನು ಆಯ್ಕೆ ಮಾಡಿ ಚಿತ್ರೋತ್ಸವದ ಒಂದು ಘನತೆ, ಗೌರವವನ್ನು ಕಾಪಾಡಲಿ. ಯಾಕಂತ ಹೇಳಿದ್ರೆ ಸರ್ಕಾರದ ದುಡ್ಡಿನಿಂದ ಚಿತ್ರೋತ್ಸವ ನಡೀತಾ ಇರೋದು. ಪ್ರೇಕ್ಷಕರ ದುಡ್ಡು, ಜನರ ದುಡ್ಡು, ಜನರ ತೆರಿಗೆಯ ದುಡ್ಡು. ಹಾಗಿರುವಾಗ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಯಾವುದಾದ್ರು ಸಿನಿಮಾಗಳನ್ನು ಆಯ್ಕೆ ಮಾಡಿ ಯಾರೋ ಒತ್ತಡಕ್ಕೆ, ಇನ್ಯಾರೋ ಮೆಚ್ಚಿಸೋದಕ್ಕೆ ಸಿನಿಮಾಗಳನ್ನು ಆಯ್ಕೆ ಮಾಡೋ ಬದಲಿಗೆ ಸದಭಿರುಚಿಯ ಗುಣಮಟ್ಟದ ಈಗಿನ ಕಾಲಘಟ್ಟದಲ್ಲಿ ಜನ ನೋಡೋದಕ್ಕೆ ಇಷ್ಟಪಡುವಂಥ ಚಿತ್ರಗಳನ್ನು, ಜನಕ್ಕೆ ಸಂದೇಶ ಕೊಡುವಂಥ ಚಿತ್ರಗಳನ್ನು ಆಯ್ಕೆ ಮಾಡಿ ಪ್ರೇಕ್ಷಕರಿಗೆ ನೋಡುವಂಥ ಅವಕಾಶ, ಭಾಗ್ಯ ಸಿಗಲಿ. ಹಾಗೆಯೇ ಅದೇ ಸಮಯದಲ್ಲಿ ಕನ್ನಡದ ಸಿನಿಮಾ ಆಗಿರ್ಬೋದು, ಭಾರತದ ಸಿನಿಮಾ ಆಗಿರ್ಬೋದು, ಏಷ್ಯಾ ಸಿನಿಮಾಗಳಾಗಿರ್ಬೋದು, ಗುಣಮಟ್ಟದ ಸಿನಿಮಾಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ದೊರೆಯುವಂತೆ ಆಗಲಿ ಅನ್ನೋದು ನಮ್ಮ ಒಂದು ಆಶಯ. ಏನೇ ಆಗಲಿ, ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 17ನೇ ಆವೃತ್ತಿ ಉತ್ತಮವಾಗಿ ನಡೀಲಿ ಅನ್ನೋದು ನಮ್ಮ ಒಂದು ಆಶಯ. ಧನ್ಯವಾದಗಳು.